ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ನಡೆಯುತ್ತಿರುವಂತಹ ಕೊಲೆಗಳು, ಇಲ್ಲಿ ನಡೆಯುತ್ತಿರುವಂತಹ ದೌರ್ಜನ್ಯಗಳು, ಇಲ್ಲಿ ನಡೆದಂತಹ ಕೋಮು ಗಲಭೆಗಳು ಇದೆಲ್ಲವೂ ಕೆಲವು ಷಡ್ಯಂತರದ ಭಾಗವಾಗಿತ್ತು ಎಂಬುದನ್ನು ಇಲ್ಲಿನ ಹಿಂದೂ ಮುಸಲ್ಮಾನರು ಅರಿತುಕೊಂಡಿದ್ದಾರೆ. ಇಲ್ಲಿನ ನೈಜ ಧರ್ಮೀಯರಿಗೆ ಗೊತ್ತಿದೆ, ಇದರ ಹಿಂದೆ ದೊಡ್ಡದಾದಂತಹ ಮಾಫಿಯಾಗಳಿವೆ, ದೊಡ್ಡದಾದಂತಹ ಷಡ್ಯಂತರಗಳಿವೆ ಎಂದು ಇಲ್ಲಿನ ಹಿಂದೂ ಮುಸಲ್ಮಾನರಿಗೆ ಗೊತ್ತಿದೆ. ಆದ್ದರಿಂದಲೇ ಇಲ್ಲಿನ ಸುಹಾಸ್ ಶೆಟ್ಟಿ ಕೊಲೆ ನಡೆದಾಗಲು, ಅದೇ ರೀತಿಯಲ್ಲಿ ರೆಹಮಾನ್ನ ಕೊಲೆ ನಡೆದಾಗಲು ಯಾರು ಅದೊಂದು ಧರ್ಮದ, ಒಂದು ಜಾತಿಯ ಅಥವಾ ಕೋಮು ಗಲಭೆಗೆ ಪ್ರಚೋದನೆ ನೀಡುವ ಅಥವಾ ಕೋಮು ಗಲಭೆ ಸೃಷ್ಟಿಸುವಂತಹ ಕೆಲಸ ನೈಜ ಹಿಂದೂಗಳು, ನೈಜ ಮುಸಲ್ಮಾನರು ಇಲ್ಲಿ ಮಾಡಲೇ ಇಲ್ಲ. ಏಕೆಂದರೆ ಕರಾವಳಿಗರು ಹೇಗೆ ಬುದ್ಧಿವಂತರಾಗಿದ್ದಾರೋ, ಹೇಗೆ ವಿದ್ಯಾವಂತರಾಗಿದ್ದಾರೋ, ಅದೇ ರೀತಿ ಅವರ ಬುದ್ಧಿಯನ್ನು ಅವರು ಯಾವುದಾದರೂ ರಾಜಕಾರಣಿಗಳ ಆಲೆಯಲ್ಲಿ ನಾವು ಅಡವಿಡಲ್ಲ ಎಂಬ ತೀರ್ಮಾನದೊಂದಿಗೆ ಅವರು ತುಂಬಾ ಸಹಿಷ್ಣುಗಳಾಗಿ, ವಿವೇಕ ಚಿತ್ತವಾಗಿ ಅವರು ವರ್ತಿಸಿದರು. ಸರ್ಕಾರದೊಂದಿಗೆ, ಇಲ್ಲಿನ ಪೊಲೀಸ್ ಇಲಾಖೆಯೊಂದಿಗೆ ಅವರು ಎಲ್ಲ ರೀತಿಯಲ್ಲೂ ಸೌಹಾರ್ದತೆಯ, ಸಹಿಷ್ಣುತೆಯ ಉದಾತ್ತವಾದ ಸಂದೇಶವನ್ನು ಹೇಳಿದರು. ಪ್ರೀತಿಯ ಸಹೋದರರೇ, SYS ಈ ಒಂದು ಕಾರ್ಯಕ್ರಮವನ್ನು ನಿನ್ನೆ ಕುಂದಾಪುರದಲ್ಲಿ ಪ್ರಾರಂಭಿಸಿತು. ಕುಂದಾಪುರದಿಂದ ಈ ಮಂಗಳೂರಿಗೆ ಬರುವಾಗ, ಈ ಮಂಗಳೂರು ಕರಾವಳಿಯ ವಾಣಿಜ್ಯ ನಗರಿ, ಕರಾವಳಿಯ ವಾಣಿಜ್ಯ ನಗರಿಯಾದಂತಹ ಈ ಮಂಗಳೂರಿನ ಹೃದಯ ಭಾಗದಲ್ಲಿ ನಾವು ಸೇರುವಾಗ ಇಲ್ಲಿ ಪದ್ಮರಾಜ್ ಅವರಿದ್ದಾರೆ, ಸ್ವಾಮೀಜಿ ಅವರಿದ್ದಾರೆ, ಐವನ್ ಡಿಸೋಜರ್ ಅವರಿದ್ದಾರೆ. ಎಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಅವರೊಂದು ರಾಜಕೀಯ ಪಕ್ಷದ ನಾಯಕರಾಗಿ ಇಲ್ಲಿ ಬಂದಿಲ್ಲ. ಅವರು ಬಂದಿರುವುದು ಇಲ್ಲಿನ SYSನ ಸೌಹಾರ್ದ ನಡಿಗೆಯಲ್ಲಿ, ಸೌಹಾರ್ದ ಸಂಚಾರದಲ್ಲಿ ನನ್ನದೊಂದು ಪಾಲಿರಬೇಕು. ಏಕೆಂದರೆ ಇಲ್ಲಿ ಮನುಷ್ಯತ್ವದ ವಿರುದ್ಧ ಮಾಡುವಂತಹ ಕೆಲಸಗಳು ಅದು ಇಲ್ಲಿ ಪರಾಭವಗೊಳ್ಳಬೇಕು, ಅದನ್ನು ಸೋಲಿಸಬೇಕು. ಆ ಸೋಲಿಸೋಕೆ ನಾವೆಲ್ಲರೂ ಒಟ್ಟಾಗಿದ್ದೇವೆ, ಇಡೀ ಕರಾವಳಿಗರು ಒಟ್ಟಾಗಬೇಕು. ಇಲ್ಲಿ ಹಲವಾರು ಮಾಫಿಯಾಗಳು ನಡೀತಾ ಇದೆ. ಯಾವುದಾದರೂ ಕೊಲೆಯ, ನಾನಿಲ್ಲಿನ SP ಯೊಂದಿಗೆ, ಇಲ್ಲಿನ DC-ಗಳೊಂದಿಗೆ ಈ SYSನ ಸೌಹಾರ್ದ ಸಭೆಯಲ್ಲಿ ಒಂದೆರಡು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೇನೆ. ಪ್ರೀತಿಯನ್ನ ಪೊಲೀಸ್ ಇಲಾಖೆಯವರು ಒಳ್ಳೆಯ ಕೆಲಸಗಳು ನಡೀತಾ ಇದೆ, ಸಾರ್ವಜನಿಕರಿಂದ ಒಳ್ಳೆ ಅಭಿಪ್ರಾಯಗಳು ಬರುತ್ತಾ ಇದೆ. ಇಲ್ಲಿನ ಪೊಲೀಸ್ ಅಧಿಕಾರಿಗಳು, ಅದೇ ರೀತಿ ಇಲ್ಲಿನ ಜಿಲ್ಲಾಧಿಕಾರಿಗಳು ಕೆಲವು ಕೆಲಸಗಳನ್ನು ಇಲ್ಲಿ ಮಾಡಬೇಕಾಗಿದೆ. ಈ ಕೊಲೆಗಳ ಹಿಂದಿರುವಂತಹ ಶಕ್ತಿಗಳನ್ನು ಅದನ್ನು ಈ ನಮ್ಮ ಮುಖ್ಯವಾಹಿನಿಗೆ ತರುವಂತಹ ಕೆಲಸಗಳು ಮಾಡಬೇಕು. ಇಲ್ಲಿ ಒಂದು ಕೊಲೆ ನಡೆದಾಗ ಆ ಕೊಲೆಗಳು ರಾಜಕೀಯ ಪ್ರೇರಿತ ಅಥವಾ ಅದೊಂದು ಯಾವುದಾದರೂ ಒಂದು ಹಿಂದೂ ಸಂಘಟನೆಯ, ಮುಸ್ಲಿಂ ಸಂಘಟನೆಯ ಹೆಸರನ್ನು ಮಾತ್ರ ಬಳಸದೆ ಇದರ ಹಿಂದಿರುವಂತಹ ಶಕ್ತಿಗಳು, ಹಲವಾರು ಶಕ್ತಿಗಳಿವೆ. ಈ ಹಲವಾರು ಶಕ್ತಿಗಳು ಈಗಾಗಲೇ ಕರಾವಳಿಯ ಬುದ್ಧಿವಂತ ಜನರು ಹೇಳಿಕೊಳ್ಳುತ್ತಾ ಇದ್ದಾರೆ, ಅವರು ಮಾತನಾಡುತ್ತಾ ಇದ್ದಾರೆ. ಇಲ್ಲಿ ಕರಾವಳಿಯಲ್ಲಿ ಅಬ್ದುಲ್ ರೆಹಮಾನ್ ಕೊಲೆ ನಡೆದಾಗ ಐವನ್ ಡಿಸೋಜಾರ್ ಅವರು ಬೆಂಗಳೂರಲ್ಲಿದ್ದರು, ನಾನು ಇದ್ದೆವು. ಅಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಆದಂತಹ ಉತ್ತರ ಬಿಟ್ಟರು. ಐವನ್ ಡಿಸೋಜರ್ ಅವರಿಗೆ ಹೇಳಿದರು. ಅದೇ ರೀತಿ ಇಲ್ಲಿರುವಂತಹ ರಾಜಕೀಯ ಮುಸ್ಲಿಮೇತರ ನಾಯಕರಿಗೂ ಮುಖ್ಯಮಂತ್ರಿ ಅವರು ಹೇಳಿದರು, ನೀವು ಮಾತನಾಡಬೇಕು. ಇಲ್ಲಿನ ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ಹೊಡೆತ ಬೀಳುವಾಗ, ಇಲ್ಲಿನ ಮುಸ್ಲಿಂ ಸಮುದಾಯದ ಒಬ್ಬ ಅಮಾಯಕನನ್ನು ಕೊಲೆ ನಡೆಯುವಾಗ ನೀವು ಶಬ್ದವೆತ್ತುವಂತಹ ಕೆಲಸ ಮಾಡಬೇಕೆಂದು ಈ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಅವರು ಹೇಳಿದರು. ಆ ರೀತಿಯಲ್ಲಿ ಹಲವರು ಶಬ್ದವೆತ್ತಿದರು. ಆ ಶಬ್ದವನ್ನಡಗಿಸುವಂತಹ ಕೆಲಸಗಳು ಯಾವ ರಾಜಕಾರಣಿ ಮಾಡಿದರೂ ಇನ್ಶಾ ಅಲ್ಲಾ ಅವರನ್ನು ಈ ಸಂಘ ಶಕ್ತಿ ಬಿಡುವುದಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನೀವು ರಾಜಕೀಯ ಮಾಡಿ, ಯಾವುದೇ ರಾಜಕೀಯ ಮಾಡಿದರು, ಎಷ್ಟು ದೊಡ್ಡ ಪ್ರಭಾವಿಗಳಾದರೂ ನಾವೆಲ್ಲ ರೀತಿ ನಿಮ್ಮೊಟ್ಟಿಗಿದ್ದೇವೆ. ನೀವಿಲ್ಲಿನ ಶಾಂತಿ ಕದಡುವಂತಹ, ಇಲ್ಲಿನ ಸಾಮರಸ್ಯ ಕದಡುವಂತಹ ಕೆಲಸಕ್ಕೆ ನೀವು ಕೈ ಹಾಕಬಾರದು. ಇಲ್ಲಿ ರಾಜಕಾರಣಿಗಳಿದ್ದಾರೆ, ನೀವು ರಾಜಕೀಯ ಮಾಡಬೇಕು. ನಮ್ಮ ಸಮುದಾಯದವರು ಮೇಲೆ ಬರಬೇಕು, ಮುಸ್ಲಿಂ ಸಮುದಾಯದ ರಾಜಕೀಯ ನಾಯಕರು ಮೇಲೆ ಬರಬೇಕೆಂದು ಶಬ್ದವೆತ್ತಿದಂತಹ ಒಂದು ಸಂಘಟನೆಯಾಗಿದೆ ಕರ್ನಾಟಕ ರಾಜ್ಯ SSF ಮತ್ತು SYS ಮುಸ್ಲಿಂ ಜಮಾತ್. ಈ ಮುಸ್ಲಿಂ ಜಮಾತ್, ಈ SSF, ಈ SYS ಈ ರೀತಿ ಬಂದಿರುವುದು ಇಲ್ಲಿನ ಸಮುದಾಯದ ಧ್ವನಿಯಾಗಿ, ಸಮುದಾಯದ ಶಬ್ದವಾಗಿ, ಇಲ್ಲಿ ಮುಸಲ್ಮಾನರ ಒಂದು ಶಬ್ದವಾಗಿ ನಮ್ಮ ಸಂಘ ಕುಟುಂಬ ಕೆಲಸ ಮಾಡುತ್ತಾ ಇದೆ. ಅದು ರೆಹಮಾನ್ ಕೊಲೆಯಾದರು, ಹಿಂದೂ ಧರ್ಮೀಯನು ಕೊಲೆಯಾದರು, ಇಲ್ಲಿ ಕೊಲೆ ನಡೆಯಬಾರದು. ಅದಾಗಿದೆ ಸುಲ್ತಾನ್ ಉಲಮಾರ ಆದೇಶ, ಅದಾಗಿದೆ ಝೈನುಲ್ ಉಲಮಾ ಮಾನಿ ಉಸ್ತಾದರ ಆದೇಶ. ಇಲ್ಲಿ ಸಂಘ ಶಕ್ತಿಗೆ ನಾಯಕತ್ವ ಕೊಡಲು ಉದಾತ್ತವಾದ ಒಂದು ನಾಯಕತ್ವವಿದೆ. ಝೈನುಲ್ ಉಲಮಾ ಮಾನಿ ಉಸ್ತಾದರ ನಾಯಕತ್ವದಲ್ಲಿ ಇಲ್ಲಿ ಜಮಿಯತುಲ್ ಉಲಮಾ ಇದೆ. ಆದ್ದರಿಂದಲೇ ಇಲ್ಲಿನ
ಇಲ್ಲಿನ ಶಾಂತಿಯ, ಇಲ್ಲಿನ ಸೌಹಾರ್ದತೆಯ ಉದಾತ್ತವಾದ ಸಂದೇಶವನ್ನು ಹೇಳಿಕೊಡಲು, ನಮ್ಮ ಕಾರ್ಯಕರ್ತರಿಗೆ ಹೇಳಿಕೊಡಲು ನಮ್ಮ ನಾಯಕತ್ವ ಪ್ರಬುದ್ಧವಾಗಿದೆ, ಪಕ್ವವಾಗಿದೆ. ಆದ್ದರಿಂದಲೇ ಇವತ್ತು SYS ಈ ಸೌಹಾರ್ದ ಸಂಚಾರ ನಡೆಸಿದೆ. ಈ ಸೌಹಾರ್ದ ಸಂಚಾರ ಇದು ಹೇಳಿಕೊಟ್ಟಿರುವುದು ನಮ್ಮ ಜಮಿಯತುಲ್ ಉಲಮಾ. ನಮ್ಮ ನಾಯಕರು ಹೇಳಿಕೊಟ್ಟಂತಹ ಸೌಹಾರ್ದತೆ ಅದು ಕಳೆದ 30 ವರ್ಷಗಳಿಂದ ಇಲ್ಲಿ SSF ನಡೆಸುತ್ತಾ ಬರ್ತಾ ಇದೆ, ಇಲ್ಲಿ SYS ನಡೆಸುತ್ತಾ ಬರ್ತಾ ಇದೆ. ಏಕೆಂದರೆ ಸೌಹಾರ್ದತೆ ಅದು ನಮ್ಮ ರಕ್ತಗತವಾಗಿದೆ. ನಮ್ಮ ಜೀವನದ, ನಮ್ಮ ಕಾರ್ಯಾಚರಣೆಯ ಗರಿಷ್ಠ ಸಮಯವು ನಾವು ಸೌಹಾರ್ದತೆಗಾಗಿ ಮೀಸಲಿಟ್ಟಿದ್ದೇವೆ. ಆ ಸೌಹಾರ್ದತೆಯನ್ನು ಇಲ್ಲಿನ ಹಿಂದೂ ಮುಸಲ್ಮಾನರ ಸೌಹಾರ್ದತೆಯಾಗಿದೆ ಪವಿತ್ರ ಇಸ್ಲಾಂ ಹೇಳುವುದು. ಒಬ್ಬ ವ್ಯಕ್ತಿಯನ್ನು ಕೊಂದರೆ ಇಡೀ ಜನಾಂಗವನ್ನು ಕೊಂದ ಹಾಗೆ ಎಂದು ಪವಿತ್ರ ಕುರಾನ್ ಹೇಳುವಾಗ ಆ ಪವಿತ್ರ ಕುರಾನ್ನ ವಕ್ತಾರರು ನಾವು, ಆ ಪವಿತ್ರ ಕುರಾನ್ನ ಪೈಗಂಬರ್ ಮುಹಮ್ಮದರ ಅನುಚರರು ನಾವು. ನಾವಿಲ್ಲಿ ಶಾಂತಿ ಬೇಕು. ಈ ಕರಾವಳಿಯಲ್ಲಿ ಎಲ್ಲ ಸಂದರ್ಭದಲ್ಲೂ ಶಾಂತಿ ಬರುವಂತಹ ಪ್ರಯತ್ನ ಎಲ್ಲರೂ ಮಾಡಬೇಕು. ರಾಜಕೀಯ ಪ್ರೇರಿತವಾದಂತಹ ಗಲಭೆಗಳಿಗೆ ಯಾರೂ ಅವಕಾಶ ಕೊಡಬಾರದು. ಕೊಲೆ ಸುಲಿಗೆಗಳು ಇಲ್ಲಿ ನಡೆಯಲೇಬಾರದು. ಯಾವುದೇ ಕೊಲೆಗಳು ನಡೆದಾಗ ಅದರ ಹಿಂದಿರುವಂತಹ ರಾಜಕೀಯ ಷಡ್ಯಂತ್ರವನ್ನು ಅರಿತು ಆ ಕೊಲೆ ನಡೆದಂತಹ ಆ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತಹ ಕೆಲಸ ಮಾಡಬೇಕು. ಆದ್ದರಿಂದಲೇ ನಮ್ಮ ಸಂಘ ಕುಟುಂಬ ರೆಹಮಾನ್ ಕೊಲೆ ನಡೆದಾಗ 25 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕೆಂದು ಹೇಳಿದ್ದು. ಆದ್ದರಿಂದಲೇ ಈ ಸೌಹಾರ್ದ ಸಂಚಾರದಲ್ಲೂ ನಮಗೆ ಹೇಳಲಿಕ್ಕಿರುವುದು, ಸರ್ಕಾರ ಆ ಅಮಾಯಕ ಕುಟುಂಬಕ್ಕೆ ಪರಿಹಾರ ಕೊಡಲೇಬೇಕು. ನಾವು ಈಗಾಗಲೇ ಅದನ್ನು ಮಾತನಾಡಿದ್ದೇವೆ. ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ಈ ಕರಾವಳಿಯಾದ್ಯಂತ ಸೌಹಾರ್ದ, ಸಹಿಷ್ಣುತೆ, ಸಹಬಾಳ್ವೆ ಬೆಳೆಯಬೇಕು. ಆ ಬೆಳೆಯುವಂತಹ ಪ್ರಯತ್ನದಲ್ಲಿ ಇಲ್ಲಿನ ಹಿಂದೂ ಮುಸಲ್ಮಾನರು ಎಲ್ಲರೂ ಒಟ್ಟಾಗಿ ನಾವು ಮುಂದೆ ಹೋಗಬೇಕು. ಇದು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ. ಇದು ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ಈ ಕರ್ನಾಟಕದಲ್ಲಿ ಈ